ಸ್ನೇಹಿತರೆ ನಮಸ್ಕಾರ. ಇಂದಿರಾ ಕಿಟ್ ಹೌದು. ಇದರ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿಯನ್ನು ತಿಳ್ಕೊಂಡಿರ್ತೀರಿ. ಆದರೆ KH ಮುನಿಯಪ್ಪನವರು ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿರೋದಿಲ್ಲ. ಹೌದು, ಆಹಾರ ಇಲಾಖೆಯ ಸಚಿವರಾದಂತಹ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಳಬೇಕಂದ್ರೂ ಸಹಿತ ಇವರ ಒಂದು ಒಪ್ಪಿಗೆ ಕೂಡ ಬೇಕಾಗತ್ತೆ. ಹಾಗಾಗಿ ಆಹಾರ ಇಲಾಖೆಯ ಸಚಿವರಾದಂತಹ ಕೃಷ್ಣಯ್ಯ ಬೈರೇಗೌಡ KH ಮುನಿಯಪ್ಪನವರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ, ಈ ಇಂದಿರಾ ಕಿಟ್ನಲ್ಲಿ ಯಾವ ಯಾವ ಐಟಮ್ಸ್ಗಳು ನಮಗೆ ಸಿಗತ್ತೆ, ವಸ್ತುಗಳು ಇದು ಹೇಗೆ ಸಿಗತ್ತೆ, ನಾವೇನಾದರೂ ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಾ, ಹಾಗಾದರೆ ಅವುಗಳನ್ನು ಎಲ್ಲಿ ಕೊಡಬೇಕು, ಯಾವಾಗಿನಿಂದ ಪ್ರಾರಂಭವಾಗ್ತಾ ಇದೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ BPL ಹಾಗೂ APL ರೇಷನ್ ಕಾರ್ಡ್ ಇದ್ದಂತಹ ಫಲಾನುಭವಿಗಳು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಲೇಬೇಕು. ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಲೇಬೇಕು, ಅರ್ಥ ಮಾಡ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ಇಂದಿರಾ ಕಿಟ್ನ ಬಗ್ಗೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ದಿನಗಳಾಕೆ ಒಂದು ವರ್ಷನೇ ಆಯಿತು. ಹೋದ ವರ್ಷದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ, ಇದ್ರ ಬಗ್ಗೆ ಚರ್ಚೆ ಆಗತ್ತೆ. ಸುಮಾರು 93% ಫಲಾನುಭವಿಗಳು ಅಂದರೆ ಮಹಿಳೆಯರು, ಮುಖ್ಯಸ್ಥೆಯರು, ನಮಗೆ ದುಡ್ಡು ಬೇಡ ಅನ್ನಭಾಗ್ಯ ಯೋಜನೆಯಲ್ಲಿ, ಅಥವಾ ಅಕ್ಕಿ ಬೇಡ, ಕೇಂದ್ರದಿಂದ 5 kg ಆಲ್ರೆಡಿ ಬರ್ತಾ ಇದೆ, ಇನ್ನು ಅನ್ನಭಾಗ್ಯದಲ್ಲಿ ನೀವು ಕೂಡ 5 kg ಅಕ್ಕಿ ಕೊಟ್ಟರೆ 10 kg ಆಗುತ್ತೆ, ಅದು ನಮ್ಮ ಮನೆಯಲ್ಲಿ ಉಳಿತಾ ಇದೆ, ಅದರ ಬದಲಾಗಿ ನಮಗೆ ಏನಾದರೂ ವಸ್ತುಗಳನ್ನು ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಇನ್ನು ದುಡ್ಡನ್ನೇ ಕೇಳ್ಬೋದಾಗಿತ್ತು, ಆದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾದ ಸಮಯಕ್ಕೆ ಸರ್ಕಾರ ದುಡ್ಡನ್ನು ಕೊಡ್ತಾ ಇರಲಿಲ್ಲ. 1 ತಿಂಗಳ ಹಣವನ್ನು ಕೊಟ್ಟರೆ ಮತ್ತೆ 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸೋದು, ಈ ರೀತಿ ಸಮಸ್ಯೆ ಇದೆ. ಹಾಗಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ನಮಗೆ ಕಿಟ್ಗಳ ವಿತರಣೆ ಅಥವಾ ಇನ್ನಿತರ ವಸ್ತುಗಳ ವಿತರಣೆ ಮಾಡಿದ್ರೆ ಬೆಟರು ಅಂತ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು. ಅದರಲ್ಲಿ 93% ಫಲಾನುಭವಿಗಳು ಬರೀ ವಸ್ತುಗಳ ಬಗ್ಗೆ ಚರ್ಚೆ ಆಗಿತ್ತು. ಹೀಗಾಗಿ ವಸ್ತುಗಳನ್ನು ಕೊಡೋಣ ಅಂತ ಸರ್ಕಾರ ಮುಂದಾಗಿ, ಅದರಲ್ಲಿ KH ಮುನಿಯಪ್ಪನವರು ರಾಜಸ್ಥಾನದಿಂದ ಉಪ್ಪನ್ನು ತರಿಸಲಿಕ್ಕೆ ರೆಡಿ ಆದರೂ ಉಳಿದಂತಹ ವಸ್ತುಗಳು ಅಂದರೆ ಗಾಣದ ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ಇನ್ನು ಬೇಕಾದಂಥದ್ದು ಸಕ್ಕರೆ, ಬೇಳೆಕಾಳುಗಳು, ಅದೇ ರೀತಿಯಾಗಿ ಇನ್ನಿತರ ರಾಗಿ ತಿರ್ತಕ್ಕಂತಹ ಪ್ರದೇಶಗಳಲ್ಲಿ ರಾಗಿಯನ್ನು ಕೊಡೋದು, ಈ ಎಲ್ಲ ವ್ಯವಸ್ಥೆಗಳು ಕೂಡ ನಡೆದಿತ್ತು. ಆದರೆ ಕೊನೆಯದಾಗಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ವಿಚಾರ ಕುರಿತಾಗಿ ನಿರ್ಧಾರವನ್ನು ಕೈಚೆಲ್ಲಲಾಗತ್ತೆ. ಮತ್ತೆ ದುಡ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರ್ಕಾರ. ದುಡ್ಡನ್ನೇನೋ ಕೊಡುತ್ತೆ, ನಾವು ಕೂಡ ಒಪ್ಕೊಳ್ತೀವಿ. ಆದರೆ 1 ತಿಂಗಳ ಹಣವನ್ನು ಕೊಟ್ಟು ಅಥವಾ ಕೆಲವೊಂದಿಷ್ಟು ಜನರಿಗೆ ಕೊಟ್ಟು ಆ ಕಂತೆ ಮುಗಿದೋಯ್ತು ಎನ್ನುವಂತಹ ಪರಿಸ್ಥಿತಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬಂದುಬಿಟ್ಟಿದ್ವಿ. ಅದರ ಬದಲಾಗಿ ಇನ್ನು ಅಕ್ಕಿನೇ ಕೊಡಬೇಕಂತ ಥಿಂಕ್ ಮಾಡಿದ್ರು KH ಮುನಿಯಪ್ಪನವರು. ಆವಾಗ ಕೇಂದ್ರ ಸರ್ಕಾರದ ಜೊತೆಗೆ ಮಾತನಾಡಿದಾಗ ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ದಾಸ್ತಾನು ಇತ್ತು. ಹೀಗಾಗಿ ಹೋದ ವರ್ಷ 2025ರ ಒಂದು ಪ್ರಾರಂಭದಲ್ಲಿ ಜನವರಿ ತಿಂಗಳಲ್ಲಿ ಚರ್ಚೆ ಆಗತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ವಿತರಣೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಈ ಅಕ್ಕಿ. ಹೌದು ಸ್ನೇಹಿತರೆ, ನಿಮಗೆ ಜ್ಞಾಪಕ ಇರಬಹುದು, ಫೆಬ್ರವರಿ ತಿಂಗಳ ಹಣ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಅಕ್ಕಿ ಕೊಡ್ತೀವಂತ ಹೇಳಿದರು, ಆದರೆ ಅಕ್ಕಿನೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಕೊಡಲಿಲ್ಲ. ಫೆಬ್ರವರಿ ತಿಂಗಳ ಅಕ್ಕಿ ಮತ್ತು ಮಾರ್ಚ್ ತಿಂಗಳ ಅಕ್ಕಿ ಎರಡು ಸೇರಿಸಿ ಕೊಟ್ಟಿದ್ದಾರೆ ಮಾರ್ಚ್ ತಿಂಗಳಲ್ಲಿ. ಸೊ ಇದು ನಿಮ್ಮ ಗಮನದಲ್ಲಿ ಕೂಡ ಇರಬಹುದು. ಹಾಗಾದರೆ ಯಾರ್ಯಾರು ಈ ಅಕ್ಕಿಯನ್ನು ಪಡ್ಕೊಂಡಿದ್ದೀರಿ ನೀವು ಕಮೆಂಟ್ ಮಾಡಿ ತಿಳಿಸಿ, ನಿಮಗೆ ಜ್ಞಾಪಕ ಇದ್ದರೆ. ಇನ್ನು ಈ ಒಂದು ಇಂದಿರಾ ಕಿಟ್ಟನ್ನು ವಿತರಣೆ ಯಾವಾಗ ಮಾಡ್ತಾರೆ ಎನ್ನುವಂತಹ ವಿಚಾರದ ಕುರಿತಾಗಿ ನಾವು ಒಂದಿಷ್ಟು ಚರ್ಚೆ ಮಾಡೋದಾದರೆ ಸ್ನೇಹಿತರೆ, ಅತಿ ಶೀಘ್ರದಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಈ ಬಜೆಟ್ ಮಂಡನೆಯಲ್ಲಿನೇ ಖುದ್ದಾಗಿ CM ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾವು ಅನ್ನಭಾಗ್ಯ ಯೋಜನೆಯಲ್ಲಿ ಅಂತ ಹೇಳಿಲ್ಲ ಅವರು, ಈ ಇಂದಿರಾ ಕಿಟ್ನಲ್ಲಿ ನಾವು 5 ವಸ್ತುಗಳನ್ನು ಕೊಡ್ತಾ ಇದ್ದೀವಿ, ಇದಕ್ಕಾಗಿ 6,200 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. 6,200 ಕೋಟಿ ಇಷ್ಟೆಲ್ಲವೂ ಕೂಡ ಸಾಕಾಗತ್ತಾ? 1 ವರ್ಷಕ್ಕೆ ಸಾಕಾಗತ್ತೆ. ಹೀಗಾಗಿ 6,200 ಕೋಟಿಯಷ್ಟು ದುಡ್ಡನ್ನು ಸರ್ಕಾರ ಈ ಅನ್ನಭಾಗ್ಯ ಯೋಜನೆಗಾಗಿ ಮೀಸಲಿಡ್ತಾ ಇದೆ. ಸೊ ಹೀಗಾಗಿ ನಿಮಗೆ ಅಕ್ಕಿ ಸಿಗುವಂತಹ ಸಾಧ್ಯತೆ ಇನ್ನು ಬಹುತೇಕ ಡೌಟು. ಕೇಂದ್ರದಿಂದ 5 kg ಅಕ್ಕಿ ಏನು ಸಿಗ್ತಾ ಇದೆಯಲ್ಲ, ಅದು ಮಾತ್ರ ಸಿಗುತ್ತೆ. ಇನ್ನು ಉಳಿದಂತಹ 5 kg ಅಕ್ಕಿಯ ಬದಲಾಗಿ ನಿಮಗೆ ಇನ್ನು ಮೇಲೆ ಈ ಇಂದಿರಾ ಕಿಟ್ ವಿತರಣೆ ಆಗತ್ತೆ. ಸೊ ಬಹುತೇಕ ಬಹಳಷ್ಟು ಫಲಾನುಭವಿಗಳು ಇದಕ್ಕಾಗಿಯೇ ಕಾಯ್ತಾ ಇದ್ರು. ಹೀಗಾಗಿ ಈ ಇಂದಿರಾ ಕಿಟ್ಟೇ ವಿತರಣೆ ಆದರೆ ನಮಗೆ ಒಳ್ಳೆಯದು ಅನ್ನುವಂತಹ ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಸ್ನೇಹಿತರೆ, ಇಂದಿರಾ ಕಿಟ್ ಕೊಡೋದು ಬೆಟರಾ ಅಥವಾ ಅಕ್ಕಿ ಬೇಕಾ ಅಥವಾ ನಿಮಗೆ ದುಡ್ಡು ಬೇಕಾ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ. ಇನ್ನು ಈ ಇಂದಿರಾ ಕಿಟ್ಟೇ ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅಂದ ಬಳಿಕ ಇದಕ್ಕೆ ಖರ್ಚು ವೆಚ್ಚ ಹೆಚ್ಚು ಕೂಡ ಆಗ್ತಾ ಇದೆ. ಯಾಕಂದರೆ ಕಿಟ್ಗಳ ವಿತರಣೆ ಆಗಬೇಕಂದ್ರೆ ಕಿಟ್ಗಳು ರೆಡಿ ಆಗಬೇಕು. ಅಕ್ಕಿ ಏನು ಅಳೆದು ಕೊಟ್ಟು ಬಿಡಬಹುದು,
ಅಲ್ಲಿಂದ ಸರಬರಾಜು ಮಾಡಿಕೊಂಡು ಇನ್ನು ಈ ಕಿಟ್ಗಳ ವಿತರಣೆ ಆಗಬೇಕಂದ್ರೆ ಎಲ್ಲೆಲ್ಲಿ ವಸ್ತುಗಳು ಸಿಗುತ್ತಾವೋ ಅದನ್ನೆಲ್ಲವೂ ಕೂಡ ಕಲೆಕ್ಟ್ ಮಾಡಿಕೊಂಡು ಒಂದೊಂದು ಕೆ ಜಿ ಪ್ಯಾಕೆಟ್ ಆಗಿ ಬೇರೆ ಬೇರೆ ಸಪ್ರೇಟ್ ಆಗಿ ರೆಡಿ ಮಾಡಿ ತದನಂತರ ಒಂದು ದೊಡ್ಡ ಪ್ಯಾಕೆಟ್ನಲ್ಲಿ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದರೊಳಗೆ ಸೇರಿಸಿ ಕೊಡಬೇಕು. ಪ್ರತಿಯೊಂದು ಮೂಲೆಗಳಲ್ಲಿ ಕೂಡ ಇದನ್ನು ಸರಬರಾಜು ಮಾಡಿ ಅಲ್ಲಿಂದ ವಿತರಣೆ ಮಾಡಬೇಕಾಗತ್ತೆ. ಸಾರಿಗೆ ವೆಚ್ಚವೂ ಕೂಡ ಹೆಚ್ಚಾಗತ್ತೆ. ಅಕ್ಕಿಯನ್ನು ಅಳೆದುಕೊಟ್ಟು ಬಿಡಬಹುದು, ಒಮ್ಮೆಲೆ ದಾಸ್ತಾನು ಆಗತ್ತೆ. ಆದರೆ ಇದು ಹಾಗಲ್ಲ. ರೆಡಿ ಮಾಡಲಿಕ್ಕೆ ಕಾರ್ಮಿಕರು ಬೇಕು, ಕಾರ್ಮಿಕರಿಗೆ ವೇತನ ಕೊಡಬೇಕು, ಮಷಿನ್ಗಳು ಬೇಕು. ಇದೆಲ್ಲವೂ ಕೂಡ ಹೆಚ್ಚಿನ ವೆಚ್ಚದಾಯಕವಾಗಿದೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಇನ್ನಷ್ಟು ಚಿಂತನೆ ನಡೆಸಲಿದೆ. ಕಾಯ್ದು ನೋಡೋಣ. ಸದ್ಯಕ್ಕೆ ಅತಿ ಶೀಘ್ರದಲ್ಲಿ ನಾವು ವಿತರಣೆ ಮಾಡ್ತೀವಿ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ನಾವು ಕಾಯ್ದು ನೋಡ್ಬೇಕು, ಮತ್ತೇನಿಲ್ಲ. ಸೊ ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಲೇಬೇಕಾಗಿತ್ತು. ಸೊ ಇಂದಿರಾ ಕಿಟ್ನ ಬಗ್ಗೆ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ರಿ, ಹಾಗಾಗಿ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಅತಿ ಶೀಘ್ರದಲ್ಲಿ ಎನ್ನುವಂತಹ ಮಾಹಿತಿಯನ್ನು KH ಮುನಿಯಪ್ಪನವರು ಕೊಟ್ಟಿದ್ದಾರೆ. ಬಹುತೇಕ ಮುಂದಿನ ಮಂತ್ನಲ್ಲಿ ಮೇನಲ್ಲಿ ಕಾಯ್ದು ನೋಡೋಣ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ರೇಷನ್ ಕಾರ್ಡ್ ಇದ್ದಂಥವರಿಗೆ ಶೇರ್ ಮಾಡಿ.